ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನೊಬ್ಬ ಸಾಹಿತಿ, ಬರಹಗಾರ. ಒಂದು 40 ಪುಸ್ತಕ ಬರೆದು ಬಿಟ್ಟಿದ್ದೀನಿ. ಅದರಲ್ಲಿ ರಸವೈಚಾರಿಕತೆ ಅಂತ ಒಂದು ಪುಸ್ತಕ ಕೂಡ ಇದೆ. ಈ ರಸವೈಚಾರಿಕತೆ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಇದು 3 in 1 ಬುಕ್ ಅಂತ ಕರೀತಾರೆ. ಅಂದ್ರೆ ಒಂದು 31 ವಿಚಾರಗಳ ಬಗ್ಗೆ ನಾನು ಪ್ರಬಂಧ ರಚಿಸಿದ್ದೇನೆ. ಅದರ ಮುನ್ನುಡಿಯಾಗಿ ಕೆಲವರ ಹೇಳಿಕೆಗಳು, ಸೂಕ್ತಿಗಳು, ಗಾದೆಗಳು ಕೊಟ್ಟಿದ್ದೇನೆ. ಬೆನ್ನುಡಿಯಾಗಿ ಹೆಸರಾಂತ ಕಥೆಗಾರರ ಕಥೆಗಳನ್ನು ಕೊಟ್ಟಿದ್ದೇನೆ, ಸಣ್ಣ ಕಥೆಗಳು. ಆದರೆ ಎಲ್ಲ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟದ ಎಲ್ಲ ಹಾಗೆ ಇದೆ ಆ ಕಥೆಗಳು. ಸೊ ಈ 3 ಸೇರಿಸ್ಬಿಟ್ಟು ರಸವೈಚಾರಿಕತೆ ಅಂತ ಹೇಳಿ ಒಂದು 31 ಅಧ್ಯಾಯ ಇದೆ ಇದರಲ್ಲಿ. ಈಗಾಗಲೇ ಒಂದು 4-5 ಅಧ್ಯಾಯದ ಮೇಲೆ ನಾನು ಸಾಕ್ಷಿ ಚಿತ್ರ ಮಾಡಾಕ್ಬಿಟ್ಟಿದ್ದೀನಿ. ಇಂದು ನಾನು ಒಂದು ವಿಚಾರದ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಅದೇನು ಅಂದ್ರೆ ಪ್ರಕೃತಿ ಅಂತ. ಪ್ರಕೃತಿ ಅನ್ನೋದು ಎಲ್ಲರಿಗೂ ಗೊತ್ತು. ಇಂಗ್ಲಿಷ್ನಲ್ಲಿ ನೇಚರ್ ಅಂತ ಕರೀತಾರೆ. ಸೊ ಎಲ್ಲಾ ವಸ್ತುಗಳು ಕೃತಕವಾದವು, ಆರ್ಟಿಫಿಷಿಯಲ್ ಅಂತ ಕರೀತಾರೆ. ಯಾವುದೇ ನಾವು ನೋಡ್ತೀವಲ್ಲ ಅದೆಲ್ಲ ಆರ್ಟಿಫಿಷಿಯಲ್. ಪ್ರಕೃತಿ ಮಾತ್ರ ದೇವರು ಸೃಷ್ಟಿಸಿದ ಕಲೆ ಎಂದು ಒಬ್ಬ ಸರ್ ಥಾಮಸ್ ಬರೋನ್ ಅಂತ ಒಬ್ಬ ಮಹಾಶಯ ಹೇಳ್ಬಿಟ್ಟಿದ್ದಾನೆ. ದೇವರು ಏನೇನು ಸೃಷ್ಟಿ ಮಾಡಿದಾನಲ್ಲ ಅದೆಲ್ಲ ಪ್ರಕೃತಿ. ಮಾನವ ಏನು ಸೃಷ್ಟಿ ಮಾಡಿದಾನಲ್ಲ ಅದು ಪ್ರಕೃತಿ ಅಲ್ಲ, ಅದು ಆರ್ಟಿಫಿಷಿಯಲ್, ಅದು ನ್ಯಾಚುರಲ್ ಅಲ್ಲ, ಅದು ಪ್ರಕೃತಿ ಅಲ್ಲ. ಈ ತರ ವಿವರಣೆ ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆ ಎಷ್ಟು ಸಮಂಜಸ, ಎಷ್ಟು ನಿಜ ಅದನ್ನು ಪರೀಕ್ಷೆ ಮಾಡಬೇಕು, ಅದಕ್ಕೆ ಉತ್ತರ ಹುಡುಕ್ಬೇಕಾಗ್ತದೆ. ಪಟ್ಟಣದ ನಾನಾ ಅವಿಶ್ರಾಂತ ಕಾರ್ಯಗಳಲ್ಲಿ ತೊಡಗಿರುವವರಿಗೆ ಪ್ರಕೃತಿಯ ಮಡಿಲಲ್ಲಿರುವ ಸುಂದರ ಕಾಡು, ಮೇಡು, ನದಿ, ಕಣಿವೆಗಳ ಬಳಿ ಸಾಗಿಸುತ್ತಾ ಹಾಡಿ ಕುಪ್ಪಳಿಸಿ ಆನಂದಿಸುವ ಅದಕ್ಕೆ ಏನನ್ನಬೇಕು? ಸುಂದರ ಕಾಡು, ಮೇಡು, ನದಿ, ಕಣಿವೆಗಳೇ ಪ್ರಕೃತಿಯೇ. ನಾವು ಪ್ರಕೃತಿ ಎಂದು ಕರೆಯುವುದು ನಿಜವಾಗಲೂ ದೇವರು ಸೃಷ್ಟಿಸಿದ ಎಲ್ಲಾ ವಸ್ತುಗಳು. ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ, ಸ್ಪರ್ಶಿಸುವ, ಕೇಳುವ, ಆಲೈಸುವ ಧ್ವನಿಗಳಿಗೆ, ಆಗಣಿಸುವ ವಾಸನೆ ಸುವಾಸನೆಗಳಿಗೆ, ಸ್ವಾದಿಸುವ ಪದಾರ್ಥಗಳಿಗೆ ಪ್ರಕೃತಿ ಅನ್ನುತ್ತಾರೆ. ಆದರೆ ಈ ಸೃಷ್ಟಿಯು ದೇವರ ಸೃಷ್ಟಿ ಎಂದು ಕರೆಯಬೇಕಾದ್ರೆ ಇದು ಒಂದು ನಿಯಮ, ಕಾನೂನು ಎಂದು ಕರೆಯುತ್ತಾರೆ. ಪ್ರಕೃತಿಯ ಪ್ರತಿಯೊಂದು ಕಣವು ತನ್ನದೇ ಆದ ನಿಯಮ ಸೂತ್ರ ಹೊಂದಿರುತ್ತದೆ. ಹುಟ್ಟು, ಬದುಕು, ಸಾವಿನ ಜೀವನ ಕ್ರಮದೊಳಗೆ ಕಟ್ಟುನಿಟ್ಟಾದ ನಿಯಮವನ್ನು ಅನುಸರಿಸುತ್ತದೆ. ಕುರಿ ತನ್ನದೇ ಆದ ಸ್ವಭಾವ ಹೊಂದಿದ್ದು ಹುಲಿಯಾಗಲಾರದು. ಪಕ್ಷಿ ತನ್ನದೇ ಆದ ಸ್ವಭಾವ ಗುಣ ಹೊಂದಿದ್ದು ಮಿನುಗಲಾರದು. ಮೀನು, ಮೊಸಳೆ ತನ್ನದೇ ಸ್ವಭಾವ ಹೊಂದಿದ್ದು ಮನುಷ್ಯನಾಗಲಾರವು. ಮನುಷ್ಯ ಯಾವುದು ಆಗಲಾರ ಅಂದ್ರೆ ಪ್ರಕೃತಿಯು ನಿಯಮಬದ್ಧವಾಗಿ ತನ್ನ ಕಾರ್ಯ ಎಸಗುತ್ತದೆ. ಅಂದ್ರೆ ನಿಯಮಕ್ಕೆ ರೂಲ್ಸ್, ರೆಗ್ಯುಲೇಷನ್ಸ್ ಇದೆ ಪ್ರಕೃತಿಗೆ. ಅದ್ರ ಪ್ರಕಾರನೇ ಅದು ಹೋಗ್ತದೆ, ನಡ್ಕೊಂಡು ಹೋಗ್ತದೆ. ಸೊ ಈಗ ಹಾಗಾದ್ರೆ ಪ್ರಕೃತಿಗೆ ಬದಲಾವಣೆ ಎಂಬುದು ಇಲ್ಲಿದೆ, ಇದೆ. ನಿಯಮಗಳು ಸಡಿಲಾಗುತ್ತವೆ, ಸೂತ್ರಗಳು ಬದಲಾಗುತ್ತವೆ. ಇಂದು ಇದ್ದ ಹಾಗೆ ನಾಳೆ ಇರುವುದಿಲ್ಲ. ಲಕ್ಷಾಂತರ ವರ್ಷಗಳಿಂದ ಇದ್ದ ಹಾಗೆ ಪ್ರಾಣಿ, ಪಕ್ಷಿ, ಮಾನವ ಈಗ ಇಲ್ಲ. ಎಲ್ಲವೂ ಬದಲಾಗುತ್ತಾ ಇವೆ. ಪ್ರಕೃತಿಯ ಸ್ವಭಾವವೇ ಹೀಗೆ, ಬದಲಾವಣೆ. ಮನುಷ್ಯನ ಸ್ವಭಾವ, ಅವನ ಪ್ರಕೃತಿ ಕ್ರೂರ ಬುಡಕಟ್ಟು ಮಾನವ ಜನಾಂಗದಿಂದ ಒಳ್ಳೆಯ ಸ್ವಭಾವದ ನಾಗರಿಕ ಮಾನವನಾಗಿ ಪರಿವರ್ತ ಆಗುತ್ತಲೇ ಇದ್ದಾನೆ. ಜಗಳ, ಕದನ, ಯುದ್ಧ, ಹಿಂಸೆಗಳಿಂದ ಮುಕ್ತನಾಗಿ ಹೊಂದಾಣಿಕೆ, ಅಹಿಂಸೆ, ನೆಮ್ಮದಿ, ಶಾಂತಿ ಬಾಳ್ವೆ ಹೂಡಲು ಪ್ರಯತ್ನಿಸ್ತಾ ಇದ್ದಾನೆ. ದೇವರ ಸೂತ್ರವಾದ ಅಭಿವೃದ್ಧಿ, ಪ್ರಗತಿ, ಉನ್ನತಿ, ಆಕಾಂಕ್ಷೆ, ಏಳಿಗೆ ಮುಂತಾದವುಗಳಿಗೆ ಮಾನವನ ಪ್ರಕೃತಿ ಪರಿವರ್ತನೆಗೊಳ್ಳುತ್ತಾ ಇದೆ. ಒಳ್ಳೆ ಇಂಪಾದ ಗಾನ, ಮನರಂಜನೆ,
ಜ್ಞಾನ ನೀಡುವ ಪುಸ್ತಕಗಳು, ಅಲಂಕಾರಿಕ ವಸ್ತುಗಳು, ಸೊಗಸಾದ ಮನೆಗಳು, ರುಚಿಕರವಾದ ಆಹಾರ ಪದಾರ್ಥಗಳು ಎಲ್ಲವೂ ಪ್ರಕೃತಿಯ ಕೊಡುಗಳೇ ಅಲ್ಲವೇ? ಪ್ರಕೃತಿಯ ಬಗ್ಗೆ ನಾವು ಚಿಂತನೆ ಮಾಡುವಾಗ ನಿರಂತರ ಪ್ರಕ್ರಿಯೆ ಬಗ್ಗೆ ಚಿಂತಿಸೋಣ. ಪ್ರಕ್ರಿಯೆ ಎಂದರೆ ಪ್ರಗತಿ, ಅಭಿವೃದ್ಧಿಯ ಪಥದಲ್ಲಿ ಸಾಗುವುದು ಎಂದು ಅರ್ಥ ನೀಡುವರು. ಪ್ರಕೃತಿ ಎಂದರೆ ಜಡವಸ್ತುವಲ್ಲ, ನಿರಂತರ ಪರಿವರ್ತನೆ ಹೊಂದಿ ತನ್ನದೇ ಆದ ನಿಯಮಗಳನ್ನು ಅನುಸರಿಸಿ ಸಾಗುವುದೇ ಪ್ರಕೃತಿ ಎನ್ನಬಹುದು. ಪ್ರಪಂಚ ಚಲಿಸುತ್ತದೆ, ಮುಂದೆ ಸಾಗುತ್ತಿದೆ, ಅದರ ಪ್ರಯಾಣ ನಿರಂತರವಾಗಿ ಪ್ರಕ್ರಿಯೆಗೊಂಡು ತನ್ನದೇ ನಿಯಮಗಳಿಗನುಸಾರವಾಗಿ ಸಾಗುತ್ತಿದೆ. ನಾವು ನೋಡುತ್ತಿದ್ದ ಹಾಗೆ ಅನೇಕ ಯುಗಗಳು ಬಂದು ಹೋದವು. ಅಣುಯುಗವಾಯಿತು, ಬಾಹ್ಯಾಕಾಶ ಯುಗವಾಯಿತು, ಕಂಪ್ಯೂಟರ್ ಯುಗವಾಯಿತು, ಎಲ್ಲವೂ ಪರಿವರ್ತನೆಯಾಗುತ್ತಲಿದೆ. ಇದೇ ಪ್ರಕೃತಿಯ ಲಕ್ಷಣ, ಇದೇ ಪ್ರಕೃತಿಯ ಗುಣ. ದೇವರು ವಸ್ತುವನ್ನು ಸೃಷ್ಟಿಸಿ ಅದಕ್ಕೆ ಪರಿವರ್ತನೆಗೊಳ್ಳುವ ಶಕ್ತಿ ನೀಡಿದ. ಈ ಶಕ್ತಿಯೇ ಪ್ರಕೃತಿ ಎಂದು ಸಾರಿದರು ಹಿರಿಯರು. ಈ ಗುಣಗಳನ್ನು ದೇವರು ಸರಿಪಡಿಸುವುದಾಗಲಿ, ಕೆಡಿಸುವುದಾಗಲಿ, ಪರಿವರ್ತಿಸುವುದಾಗಲಿ ಮಾಡಲಿಕ್ಕೆ ಪ್ರಯತ್ನಿಸುವುದಿಲ್ಲ. ಈ ಕಾರ್ಯ ಮಾನವನಿಗೆ ಸೇರಿತು. ಈ ಪರಿವರ್ತನಾ ಕಾರ್ಯದಲ್ಲಿ ಮಾನವ ತನ್ನ ಒಳಿತಿಗಾಗಿ, ತನ್ನ ಶ್ರೇಯಸ್ಸಿಗಾಗಿ, ತನ್ನ ಉನ್ನತಿಗಾಗಿ ಪ್ರಕೃತಿಯನ್ನು ಬಳಸಿಕೊಂಡ್ರೆ ತಾನು ಕ್ಷೇಮ, ಈ ಪ್ರಪಂಚವು ಕ್ಷೇಮ. ಇಷ್ಟು ಹೇಳಿ ಪ್ರಕೃತಿಯ ಬಗ್ಗೆ ನಾನು ಮುಗಿಸ್ತಾ ಇದ್ದೇನೆ. ಈಗ ಒಂದು ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಥೆಗಳಿದೆ. ಸೊ ಈ ಕೆಲವು ಕಥೆಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಕತೆ ಪ್ರಸಿದ್ಧ ಟಾಲ್ಸ್ಟಾಯ್ ಮಹರ್ಷಿಯ ಬಗ್ಗೆ ಬರೆದ ಕತೆ. ಇದನ್ನು ಬರೆದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹೆಸರು ಕೇಳಿದವರೆಲ್ಲ ಮಾಸ್ತಿ ನಮಗೆ ಆಸ್ತಿ ಅಂತ ಹೇಳ್ತಾರಲ್ಲ, ಅವರು ಬರೆದ ಕತೆ ಇದು. ಇದು ಬಹಳ ಚೆನ್ನಾಗಿದೆ ಕತೆ. ಇದು ಏನಪ್ಪಾ ಅಂತಂದ್ರೆ, ಎಲ್ಲರಿಗೂ ಗೊತ್ತಿದ್ದಂಗೆ ಟಾಲ್ಸ್ಟಾಯಿ ಒಬ್ಬ ಶ್ರೀಮಂತರ ಮಗನಾಗಿ ಹುಟ್ಟಿ ಶ್ರೀಮಂತ ತರುಣನ ದುರ್ನೀತಿ ಜೀವನವನ್ನು ನಡೆಸಿ ಯೋಧನಾಗಿ ಕೀರ್ತಿ ಪಡೆದು ಅತ್ಯುತ್ತಮ ಗ್ರಂಥಗಳನ್ನು ರಚಿಸಿ ಸಾಹಿತ್ಯ ಕೇಸರಿ ಎಂಬ ಖ್ಯಾತಿಯನ್ನು ಗಳಿಸಿ ಪಿತ್ರಾರ್ಜಿತವಾದ ಆಸ್ತಿಯ ಒಡೆಯನಾಗಿ ಅದನ್ನು ಅಭಿವೃದ್ಧಿಪಡಿಸಿ ಸಂಸಾರಿಯಾಗಿ ಬಹಳ ಸುಖವನ್ನು ಸವಿದು ತಣಿದು ಪ್ರಭು ಲಿಯೋ ಟಾಲ್ಸ್ಟಾಯ್ ಮಧ್ಯ ವಯಸ್ಸಿನಲ್ಲಿ ತನ್ನ ಜೀವನವನ್ನು ಕುರಿತು ತುಂಬಾ ಬೇಸರಗೊಂಡ್ಬಿಟ್ಟಂತೆ. ಕೊನೆಗೇನಾಗೋಯ್ತು, ಇಷ್ಟೆಲ್ಲ ಇದ್ರೂ ಏನೇ ಮಾಡಿದ್ರು ಕೂಡ ಮನಸ್ಸಲ್ಲಿ ವೈರಾಗ್ಯ ತಂದ್ಬಿಡ್ತಂತೆ. ಸೊ ಪ್ರಾಣವನ್ನು ಕಳೆದುಕೊಳ್ಳದೆ ಒಂದೇ ಸಮಾಧಾನ ಅಂತ ಅನ್ಕೊಂಡು ಅವರು ತೀರ್ಮಾನ ಮಾಡಿ ಒಂಥರ ವೈರಾಗ್ಯಕ್ಕೆ ಬಂದ್ಬಿಟ್ರಂತೆ. ಈಗ
ಸಂಪ್ರದಾಯದ ಆಸ್ತಿಕ ಮನೋಧರ್ಮದ ಸಂಸ್ಥೆಯಲ್ಲಿ ಬೆಳೆದ ತರುಣ ವಿದ್ಯೆಯಲ್ಲಿ ವಿಚಾರಕ್ಕೆ ತೊಡಗಿ ವಿಚಿಕಿತ್ಸೆಗೆ ಎಡೆಕೊಟ್ಟು ಕೊನೆಗೆ ದೇವರಿಲ್ಲ ಎಂಬ ನೆಲೆಗೆ ಬಂದ್ಬಿಟ್ರಂತೆ. ಈ ನೆಲೆಯಲ್ಲಿ ಜೀವಿಸುವುದು ಅಸಾಧ್ಯವೆಂದ ಮನದಟ್ಟಾಗಿ ಜೀವನದ ವಿಷಯವಾಗಿ ಜನಸಾಮಾನ್ಯರ ಮನೋಧರ್ಮ ಒಂದೇ ಸರಿಯಾದ ಮನೋಧರ್ಮ ಎಂದು ನಿಶ್ಚಯ ಮಾಡ್ಕೊಂಡ್ಬಿಟ್ರು. ಸಿರಿವಂತ ಸುಖಜೀವಿ ಆರೋಗ್ಯವಂತರಾದ ಜನರು ಅತೃಪ್ತರಾಗಿ ಕಷ್ಟದಲ್ಲಿ ತೊಳೆಯುತ್ತಿರುವಾಗ ದರಿದ್ರ ಕಷ್ಟಜೀವಿ ಅನಾರೋಗ್ಯವಂತರಾದ ಸಾಮಾನ್ಯ ಜನ ಇದೇ ಜೀವನ ಎಂದು ತಮ್ಮ ಬಾಳ್ವೆಯನ್ನು ಹರ್ಷದಿಂದ ಒಪ್ಪಿರುತ್ತಾರೆ. ಇದೇ ಸರಿಯಾದ ಮನೋಧರ್ಮ. ಜೀವನವೇ ದೈವ, ಒಪ್ಪಿಗೆಯೇ ಜಾಣ. ಇದು ಪ್ರಭುವಿಗೆ ನಿತ್ಯ ನಿಶ್ಚಲ ಸತ್ಯ ಅಂತ ಕಂಡುಬಿಡ್ತದೆ. ಅಂದ್ರೆ ಟಾಲ್ಸ್ಟಾಯ್ಗೆ ಹೆಂಗೆ ಅಂತ ಕೊನೆಯಲ್ಲಿ ಅವರ ಮನಸ್ಸಿನಲ್ಲಿ ಹೇಗೆ ಬಂತು ಅಂದ್ರೆ, ಜೀವನವೇ ದೈವ, ಒಪ್ಪಿಗೆಯೇ ಜಾಣ, ಇದು ನಿತ್ಯ ನಿಶ್ಚಲ ಸತ್ಯ ಅಂತ. ಸೊ ಯಾರೇ ಆಗಲಿ, ದುಡ್ಡಿದ್ದವರು ಎಷ್ಟೇ ದುಡ್ಡು ಹಣ ಸಂಪತ್ತು ಎಲ್ಲ ಇದ್ರೂ ಕೂಡ ಅವರು ಒಂದು ರೀತಿಲಿ ಸರಳ ಜೀವ ಸಾಗಿಸಕ್ಕೆ ಕಷ್ಟಪಡ್ತಾರೆ, ಆಗೋದಿಲ್ಲ. ಸುಂದರ ಸರಳ ಜೀವ ದುಡ್ಡಿದ್ದವ್ರ ಕೈಲಿ ಆಗಲ್ಲ. ಅದೇ ಕಷ್ಟಪಟ್ಟು ದುಡಿದವನು ಅವನು ಎಷ್ಟೇ ಕಷ್ಟಪಟ್ಟರು ಅವನು ಸುಂದರ ಜೀವನ ಸಾಕ್ತಾನೆ. ಯಾಕಂದ್ರೆ ಕಷ್ಟಪಟ್ಟಿದ್ದ ಹಣ ಅದು ಬಹಳ ಜೋಪಾನವಾಗಿ ಚೆನ್ನಾಗಿ ಅದನ್ನ ಜೋಪಾನಾಗಿ ಇಟ್ಕೊಂಡು ಅವನು ಜೀವನ ಸಾಗಿಸ್ತಾನೆ. ಸೊ ಈಗ ಇಂಥ ಸರಳ ಚೇತನರಲ್ಲಿ ದಾಸ್ಯದಲ್ಲಿರಿಸಿ ತನ್ನಂತಹ ಸಿರಿವಂತ ಜನ ಅವರ ಬಹುಸಂಖ್ಯೆ ದುಡಿಮೆಯನ್ನು ತಮ್ಮಂತ ಕೆಲವೇ ಜನ ಉಪಯೋಗಕ್ಕೆ ವಿನಿಯೋಗಿಸುತ್ತಾ ಈ ಅನ್ಯಾಯ ಸ್ಥಿರವಾಗಲೆಂದು ಆಸ್ತಿ ಮಾಡುವುದು, ಅದನ್ನು ಭದ್ರಪಡಿಸಲಿಕ್ಕೆ ಕಾಯ್ದೆಗಳನ್ನು ನಿರ್ಮಿಸುವುದು, ಅದನ್ನು ನಡೆಸಲು ಜಾಣರು ಅಲ್ಪಸಂಖ್ಯಾತರು ಆದ ತಮ್ಮದೇ ಸರ್ಕಾರವನ್ನು ರಚಿಸುವುದು, ಅದು ಆಳಲು ಸಾಧ್ಯವಾಗಲೆಂದು ಸೈನ್ಯವನ್ನು ಬಳಸುವುದು. ಈ ರೀತಿ ರಾಷ್ಟ್ರಗಳಾಗಿ ರಾಷ್ಟ್ರಗಳು ಎಲ್ಲರ ಮಧ್ಯೆ ವಿವಾದ ಬಂದಾಗ ಸಂಗ್ರಾಮವನ್ನು ಆರಂಭಿಸುವುದು. ಈ ಕ್ರಮ ನಾಗರಿಕತೆಯ ವ್ಯಾಧಿಯಾಗ್ಬಿಟ್ಟಿದೆ. ಇದು ಕೊನೆಗಾಣದೆ ಮನುಜ ವರ್ಗಕ್ಕೆ ಕ್ಷೇಮ ಇಲ್ಲ. ಇದು ಪ್ರಭುವಿನ ಕಡೆಯ ನಿರ್ಧಾರ ಆಯ್ತು. ಅಂದ್ರೆ ಚಾಲ್ಸ್ಟಾಯ್ ಕಡೆ ನಿರ್ಧಾರ ಆಯ್ತು. ಅಂದ್ರೆ ಏನರ್ಥ? ಅವ್ರ ಮನಸ್ಸಲ್ಲಿ ಏನ್ ಬಂತು ಅಂತಂದ್ರೆ, ಕಷ್ಟ ಪಡೋನ್ ಪಡ್ತಾನೆ ಇರ್ತಾನೆ. ಇದು ಕಾರ್ಲ್ ಮಾರ್ಕ್ಸ್ ಬರೋಕ್ಕಿಂತ ಮುನ್ನನೇ ನಡೆದ ಕಥೆ ಇದು, ಕಮ್ಯುನಿಸ್ಟ್ ಫಿಲಾಸಫಿ ಅವ್ರದ್ದು. ಅಂದ್ರೆ ದುಡ್ಡು ಮಾಡಿದವರು ಬಂಡವಾಳಶಾಹಿ ಆದವರು ಚೆನ್ನಾಗಿ ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ಬಡವ್ರ ರಕ್ತ ಹೀರಿ ತಾವು ಚೆನ್ನಾಗಿದ್ದು ಬಡವರಿಗೆ ಮಾತ್ರ ಅವ್ರನ್ನ ಚೆನ್ನಾಗಿ ಆರಾಮಾಗಿ ಚೆನ್ನಾಗಿರಕ್ಕೆ, ತಮ್ಮಂತೆ ಚೆನ್ನಾಗಿ ಸುಖವಾಗಿರ್ಬೇಕು ಅನ್ನೋದು ಆ ಮನೋಭಾವ ಇಲ್ಲ. ಸೊ ಇದ್ರ ವಿರುದ್ಧ ನಾನು ಒಂದು ಕಾರ್ಯ ಮಾಡಬೇಕಾಗಿದೆ. ಏನು ಅಂತಂದ್ರೆ, ನಾನು ಕೂಡ ಒಬ್ಬ ಎಲ್ಲಾ ತ್ಯಜಿಸ್ಬಿಟ್ಟು ನನ್ನಲ್ಲಿರೋದು ಯಾವುದೇ ಇದ್ರೂ ಏನೇ ಐಶ್ವರ್ಯ ಇದ್ದು ಅದೆಲ್ಲ ತ್ಯಜಿಸ್ಬಿಟ್ಟು ಬಡವರಂತ ಹಾಗೆ ಬಡತನದ ಒಂದು ಜೀವನ ಸಾಗಿಸ್ಬೇಕು ಅನ್ನೋದೊಂದು ಅವರಿಗೆ ಮನಸ್ಸು ಬಂದ್ಬಿಡ್ತದಂತೆ. ಯಾಕಂದ್ರೆ ಆಸ್ತಿ ಮಾಡೋದು ಅಥವಾ ಆಸ್ತಿ ಏನಾಗಿದೆ, ಮನುಜ ಕುಲದ ಕ್ಷೇಮಕ್ಕೆ ಎಡರಾಗಿದೆ, ಅದು ಕುತ್ತಾಗಿದೆ ಅಂತ ಅವ್ರಿಗೆ ಮನಸ್ಸು ಬಂದ್ಬಿಡ್ತು. ಸೊ ಇನ್ಮೇಲೆ ನಾನು ಪಿತ್ರಾರ್ಜಿತ ಆಸ್ತಿ ಏನೇನೇ ಇದ್ರು ಅದನ್ನು ಬಳಸಬಾರ್ದು. ನಾನು ಬರೆದ ಪುಸ್ತಕಗಳು ತನ್ನವೆಂದು ಇಸ್ಕೊಂಡು ಅದನ್ನು ಅಚ್ಚು ಮಾಡಲು ಅಡ್ಡಿಯಾಗಬಾರದು, ಬೇರೆಯವರು ಅಚ್ಚು ಮಾಡಲು ಅಡ್ಡಿಯಾಗಬಾರದು. ಇನ್ನು ಮುಂದೆ ನನ್ನದು ಅನ್ಕೊಂಡು ಏನನ್ನೇ ಆಗ್ಲಿ ನಾನು ನೆನೆಸ್ಕೊಡುದು, ನಂದು 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 ಅಂತ ನಾವು ಅದರ ಸೆಲ್ಫಿಶ್ನೆಸ್ ಇದೆಯಲ್ಲ ಅದು ಇರ್ಕೂಡ್ದು ಅಂತ ಅವ್ರ ಮನಸ್ಸಲ್ಲಿ ಬಂದ್ಬಿಡ್ತದೆ. ಸೊ ಏನ್ ಮಾಡ್ತಾರೆ ಅವರು, ಟಾಲ್ಸ್ಟಾಯ್ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಈಗ ನನ್ನ ಹತ್ರ ಏನಿದೆಯೋ ಎಲ್ಲ ಆಸ್ತಿಯು ನಾನು ತಂದಿದ್ದೇನೆ, ಲೋಕ ಇದನ್ನು ತಿಳಿಯಿರಿ ಅಂತ ಒಂದು ಪ್ರಕಟಣೆ ಹೊರಡಿಸ್ಬಿಡ್ತಾರೆ. ನಾನು ಬಡವನಾಗೇ ಇರ್ತೀನಿ, ನಾನು ಯಾವ ಆಸ್ತಿನೂ ನನಗೆ ಬೇಡ, ಏನು ಬೇಡ ಅಂತ ಹೇಳಿ ಒಂದು ಕೊಟ್ಬಿಡ್ತಾರೆ. ಆ ಥರ ಹೇಳೋ ಮಾಡ್ಬಿಡ್ತಾರೆ. ಆದರೆ ಅವನ ಹೆಂಡತಿ ಇರ್ತಾರಲ್ಲ, ಅದು ಹೆಂಡತಿ ಅವ್ರು ಪ್ರಾಕ್ಟಿಕಲ್ ಮೈಂಡೆಡ್ ಲೇಡಿ, ಅವಳಿಗೆ ಗೊತ್ತಾಗತ್ತೆ ಎಲ್ಲ ಬಿಟ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಎಷ್ಟು ಜನ ಬಡವರೇ ಬರ್ತಾರೆ, ಮನೆಗೆ ನೆಂಟರು ಬರ್ತಾರೆ, ಎಲ್ಲ ಬರ್ತಾರೆ, ಅವ್ರಿಗೆಲ್ಲ ಊಟ ಉಪಚಾರ ಮಾಡಬೇಕು, ಮಕ್ಕಳಿವೆ ಅವ್ರನ್ನ ಸಾಕ್ಬೇಕು, ಅದಕ್ಕೆಲ್ಲ ಹಣ ಬೇಕೇ ಬೇಕಲ್ಲ.
ಅದಕ್ಕೆಲ್ಲ ನಾವು ನಮ್ಮ ಹತ್ರ ಇರೋ ಆಸ್ತಿನೆಲ್ಲ ಕಳ್ಕೊಂಡ್ಬಿಟ್ರೆ ನಾವು ಹೆಂಗ್ ಸಾಕಾಗುತ್ತೆ, ಏನ್ ಮಾಡಕ್ಕಾಗತ್ತೆ? ಗಂಡ ಏನೋ ನಾನು ವೈರಾಗ್ಯ ಆಗ್ಬಿಟ್ಟಿದ್ದೀನಿ, ನನಗೆ ಏನು ಬೇಡ ಅಂತ ಕೂತ್ಕೋಬಹುದು. ಆದ್ರೆ ನಾನು ಹಂಗೆ ಇರಕ್ಕಾಗತ್ತಾ? ಜನ ಏನೋ ಮೆಚ್ಚಿಬಿಟ್ರು, ಹೊಗಳ್ಬಿಟ್ರು, ಎಲ್ಲಾರು ಏನು ಇವನ್ ತರನೇ ನಾವು ಮಾಡಕ್ಕಾಗತ್ತಾ? ಇದೆಂತ ಉಚಿತನ ಇದು? ಪಿತ್ರಾಜಿತ ಆಸ್ತಿ ಬೇಡ, ನನಗೆ ಗಳಿಸಿದ ಆಸ್ತಿ ಬೇಡ, ನನ್ನ ಪುಸ್ತಕದ ಮೇಲೆ ಸಾಮಿತ ಕಾಣಿಕೆ ಕೂಡುದು, ನನಗೇನು ಬೇಡ, ವರಮಾನ ಬೇಡ, ಏನು ಮನೇಲಿ ಜೀವನ ಅನ್ಸುತ್ತೆ. ಆವಾಗ ಸೋಫಿಯಾ ಅಂತ ಅವಳ ಹೆಸರು, ಹೆಂಡತಿ, ಅವಳು ಪ್ರಾಕ್ಟಿಕಲ್ ಮೈಂಡ್ ಇರ್ತಲೋ ಅದಾಗಿದ್ಲು. 3 ಮಕ್ಕಳು, ಹುಡುಗರಿದ್ರು, ಹುಡುಗಿಯರಿದ್ರು, ವಾಡಿಕೆ ಅಂತೆ ಆಶ್ರಿತ ಬಂಧುಗಳಿದ್ರು, ಎಲ್ಲ ಇದ್ರು, ಲೇಖಕರು ಬರ್ತಿದ್ರು, ನನ್ನ ಫ್ರೆಂಡ್ಸ್ ಬರೋರು, ಎಲ್ಲ ಬರೋರು. ಸೊ ಅವಳೇನ್ ಮಾಡ್ಬಿಟ್ರು, ಇದು ಸರಿ ಇಲ್ಲ ಗಂಡ ಮಾಡ್ತಿರೋದು ಅಂತ ಹೇಳಿ ಅವಳು ಯಜಮಾನಿಕೆ ಅವಳಿಗೆ ವಹಿಸ್ಕೊಂಡ್ಬಿಡ್ತಾಳೆ. ಗಂಡನ ಒಂದ್ ಕಡೆ ಕೂರಿಸ್ಬಿಡ್ತಾಳೆ, ತಾನೇ ಮನೆ ಎಲ್ಲ ಶುರು ಮಾಡ್ಬಿಡ್ತಾಳೆ. ಆವಾಗ ಏನಾಗುತ್ತೆ, ಟಾಲ್ಸ್ಟಾಯ್ ಮನೆ ಎದುರು ಅವ್ರ ಹತ್ರನೇ ಒಂದು ಗಾರ್ಡನ್ ಇತ್ತಂತೆ, ಬೂರ್ದಿವನ ಅಂತ ಕರೀತಾ ಇರುತ್ತೆ. ಆ ಸ್ಥಳದಲ್ಲಿ ಮರಗಳೆಲ್ಲ ಇದ್ದು, ಈಗ ಇದೇನೋ ಮನಸ್ಸಲ್ಲಿ ಬಂತಂದ್ರೆ ಇಷ್ಟೊಂದು ಜಾಗ ಇದೆಯಲ್ಲ, ಖಾಲಿ ಆಗ್ಬಿಡ್ಬೇಕು, 1-2 ಮರ ಇದೆ ಮಾತ್ರ, ನಾ ಮರಗಳನ್ನ ಬೆಳೆಸ್ಬಿಟ್ರೆ ಒಂಥ ದೊಡ್ಡ ವನ ಆಗ್ತದೆ, ನನಗೂ ಏನು ಕೆಲಸ ಇಲ್ಲ, ಮಾಡೋಣ ವನ ಬೆಳೆಸ್ಬಿಡೋಣ ಅಂತ ಹೇಳಿ ಎಲ್ಲ ತಂದ್ಬಿಟ್ಟು 100 ಮನ ಗಿಡಗಳು ತಂದ್ಬಿಟ್ಟು ಅಲ್ಲಿ ಬೆಳೆಸಕ್ಕೆ ಶುರು ಮಾಡ್ಬಿಡ್ತಾರಂತೆ. ಸೊ ಅದು ಒಂದು ಸ್ವಲ್ಪ ದಿವಸದಲ್ಲೇ ಅದು ಫಸ್ಟ್ ಕ್ಲಾಸ್ ಇದಾಗ್ಬಿಡುತ್ತೆ, ವನ ಆಗ್ಬಿಡುತ್ತೆ, ನೋಡಕ್ಕೆ ಒಳ್ಳೆ ಚೆನ್ನಾಗತ್ತೆ. ಆವಾಗ ಯಾರು ಬಂದ್ರು, ಅತಿಥಿಗಳು ಯಾರು ಬರಲಿ, ಫ್ರೆಂಡ್ಸ್ ಬರಲಿ, ಮನೆಗೆ ಬರಲಿ, ಸ್ವಲ್ಪ ದಿವಸದಲ್ಲಿ ಅದು ಚೆನ್ನಾಗಿ ಮರ ಆಗಿ ಬೆಳೀತದಲ್ಲ, 6 ತಿಂಗಳು 1 ವರ್ಷಕ್ಕೆ ಎಲ್ಲರೂ ಕರ್ಕೊಂಡು ಹೋಗಿ ತೋರಿಸ್ತಾನೆ, ನೋಡಿ ನಾನು ಬೆಳೆಸಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಹಾಗೆ. ಸೊ ಅದು ಬಹಳ ಖುಷಿಯಾಗಿ ಅವನ ಜೀವನ ಸಾಗಿಸಕ್ಕೆ ಶುರು ಮಾಡಿಬಿಡ್ತಾನಂತೆ. ಸೊ ತನ್ನನ್ನೇ ಕಾಣದ ಸೌಮ್ಯ ಭಾವ ಅಭಿಮಾನ ರೂಪುಗೊಂಡಂತೆ ಅವಾಗ. ಸೊ ಮನೆ ವೆಚ್ಚಕ್ಕೆ ಹಣ ಬೇಕಾಗಿ ಸೋಫಿಯಾ ಮಾಡಿದ್ರು ಕೂಡ ಆದ್ರೂ ಈ ಅನ್ನೆಸಲ್ಲಿ ಸುಮ್ಮನೆ ಮರ ಬೆಳ್ಕೊಂಡು ಬೆಳೆದಿದೆ, ಅದನ್ನೇನು ಉಪಯೋಗ ಇಲ್ಲ ನಮಗೆ, ಹಣ್ಣಿಲ್ಲ, ಅದೇನು ಇಲ್ಲ, ಅದು ಕಾಡು ಮರ ಕಲ್ಪ ಸೌದೆಗೆ ಇದು, ಯಾಕೆ ನಾವು ಮರ ಹಾಕ್ಬಿಟ್ಟು ದುಡ್ಡು ಮಾಡಬಾರ್ದು ಅಂತ ಅವಳಿಗೆ ಮನಸ್ಸು ಬಂತದೆ. ಆವಾಗ ಅವಳಿಗೆ ಅನ್ಸುತ್ತಾರೆ, ಗಂಡ ಬೆಳೆಸಿದ್ದು ಪಾಪ ಅವನಿಗೆ ಅದ್ರ ಮೇಲೆ ಆಸೆ ಇದೆ, ನಾನು ಹೋಗಿ ಅದನ್ನ ಕಟ್ ಮಾಡಿದೆಲ್ಲ ಮಾಡ್ತಾರೆ, ಸರಿ ಹೋಗಲ್ಲ ಅಂತ ಬೇಡ ಅಂತ ಅವ್ನು ನಿಲ್ಲಿಸ್ತಾಳಂತೆ. ಅಷ್ಟೊಳಗೆ ಏನಾಗುತ್ತಂತೆ, ಊರಿನ ಜನ ಬಂದಂತೆ. ಆ ಜನ ಎಲ್ಲ ಬಂದು ಅವ್ರ ಸ್ಲೇವ್ಸ್ ಇರ್ತಾರಲ್ಲ, ಸ್ಲೇವರಿ ಇತ್ತಲ್ಲ, ಜೀತಗಳೆಲ್ಲ ಇದ್ರಿರ್ತಲ್ಲ, ಅವರೆಲ್ಲ ಪಾಪ ಮನೆಯೆಲ್ಲ ಬಹಳ ಕಷ್ಟಪಟ್ಟು ಜೀವನ ಮಾಡ್ತಿರ್ತಾರೆ. ಆವಾಗ ಅವರೆಲ್ಲ ಬಂದು ಕೇಳಿದಂತೆ, ಈ ಮರ ಎಲ್ಲ ಸುಮ್ಮನೆ ಸಾಕಿದ್ದೀರಾ, ಮಾಡಿದ್ದೀರಾ, ಅದರಿಂದ ಏನು ಉಪಯೋಗ ಇಲ್ಲ, ನಾವು ಮರ ಎಲ್ಲ ಕಟ್ ಮಾಡ್ಕೊಂಡು ಹೋಗ್ತೀವಿ, ಇದರಿಂದ ನಾವು ಮನೆ ಕಟ್ಕೊತೀವಿ, ಮನೆ ಕಟ್ಕೊಂಡು ನಾವು ಸ್ವಲ್ಪ ನೆಮ್ಮದಿಯಾಗಿ ಜೀವನ ಮಾಡ್ತೀವಿ, ನೀವು ನಮಗೆ ಅನುಕೂಲ ಮಾಡ್ಕೊಡಿ ಅಂತ. ಆವಾಗ ನೀವು ಅವರ ಫ್ರೆಂಡ್ ಒಬ್ಬ ಇರ್ತಾನೆ, ಅವನ ಹೆಸರು ಚೆಕ್ಕಾಫ್ ಅಂತ, ಅವನು ಹೋಗ್ತಾನೆ, ಕಾಸ್ಟಾಗಿ ಹೇಳ್ತಾನೆ, ನೀವು ಹೆಂಗಿದ್ರು ಆಸ್ತಿ ಬೇಡ, ದುಡ್ಡು ಬೇಡ, ಹಣ ಬೇಡ, ಏನು ಬೇಡ ಅಂತ ಕೂತವ್ರು ವೈರಾಗಿ ಹಾಕ್ಬಿಟ್ಟಿದ್ದೀರಾ, ಈ ಮರ ಕೂಡ ಹಾಗೆ ಇದು ಬೆಳೆದಿದೆ, ಇದನ್ನ ಕಟ್ ಮಾಡೋಗಿ ಜನಗಳಿಗೆ ಉಪಯೋಗ ಆಗ್ತದಲ್ಲ, ಕೊಟ್ಬಿಡೋಣ, ಮರ ಕಡ್ದ್ಬಿಟ್ಟು ಹತ್ತಾಗ ಅವ್ರಿಗೆ ಅನುಕೂಲ ಆಗಲಿ ಅಂತ. ಅವಾಗ ಈ ಜಾಸ್ತಿಯಾಗಿ ತಲೆ ಬಿಸಿ ಆಗ್ಬಿಡ್ತದೆ, ಇದೇನಪ್ಪ ಅಂತ ತಾನು ಮಾಡಿದ್ದಕ್ಕೆ ಆಸೆ ನನಗೆ ಬೇಡ ಅಂತಿದ್ರೆ ಈಗ ಇದ್ರ ಮೇಲೆ ಆಸೆ ಬಂದಿದೆ, ಮರ ಯಾಕೆ ಇದು ಪ್ರಕೃತಿಗೆ ದತ್ತವಾದ ಇದು, ನೋಡಕ್ ಚೆನ್ನಾಗಿದೆ, ಆನಂದವಾಗಿದೆ, ಎಲ್ಲರಿಗೂ ಖುಷಿ ಆಗುತ್ತೆ ನೋಡೋಕೆ, ಇದನ್ನ ಕಟ್ ಮಾಡ್ಕೊಂಡು ಹೋಗ್ತೀನಿ ಅಂತಾರಲ್ಲ ಅಂತವ್ರಿಗೆ ಆದ್ರೆ ಹೇಳಂಗಿಲ್ಲ, ಈ ಕಟ್ಟು ಸಿಗಾಕೊಂಡ್ಬಿಟ್ಟಿರ್ತಾರೆ ಅವನು ಪಾಪ, ಸುಮ್ಮನೆ ಆಗ್ಬಿಡ್ತಾನಂತೆ. ಈಗ ನನಗೆ ಅವನು ಜಾಸ್ತಿ ಪ್ರೆಸ್ ಮಾಡಿದಾಗ, ಹೌದು ಸೌಮ್ಯ ಕೂಡೋದು ಓನರ್ಶಿಪ್ ಬೇಡ ಅಂತ ಹೇಳಿದ್ಮೇಲೆ ನಾನು ಅಪ್ಲೈ ಮಾಡೋದೇನು, ಜೀತ ಇದ್ದಾರೆ, ಅವರು ನೌಕರರು ಇದ್ದಾರೆ, ಕೂಲಿಕಾರರು ಇದ್ದಾರೆ, ಮರ ಇದೆ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನಾನು ಸುಮ್ಮನೆ ಆಗ್ಬಿಡ್ತಾನಂತೆ. ಸೊ ಆವಾಗ ಮರ ಕಟ್ ಮಾಡ್ಕೊಂಡು ಹೋಗ್ತಾರೆ, ಎಲ್ಲ ಕಟ್ಕೊಂಡು ಹೋಗ್ತಾರೆ. ಕಟ್ಕೊಂಡು ಹೋದಾಗ ತುಂಬಾ ಬೇಕಾದ ಹೆಂಡತಿ ಬಹಳ ಗಲಾಟೆ ಮಾಡ್ತಾಳಂತೆ, ಕಟ್ ಮಾಡಬೇಡ್ರಿ, ಇದು ಬಹಳ ಅನ್ಯಾಯ, ಬಹಳ ಕಷ್ಟಪಟ್ಟು ಬೆಳೆಸಿದ್ದಾರೆ, ನೋಡಕ್ ಚೆನ್ನಾಗಿದೆ ಅಂತ ಬಹಳ ಎಷ್ಟು ಹೇಳಿದ್ರು ಜನ ಒಪ್ಪಲ್ಲ, ಅವ್ರ ಮಾತನ್ನ ಧಿಕ್ಕರಿಸ್ಬಿಡ್ತಾರೆ, ಅಂತೂ ಕಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಇಷ್ಟೆಲ್ಲ ನಡೆಯುವ ಟಾಲ್ಸ್ಟಾಯ್ ಮಾತ್ರ ಸುಮ್ಮನೆ ಕೂತಿರ್ತಾನೆ, ಅವನಿಗೆ ಹೇಳೋಂಗಿಲ್ಲ, ಬಿಡೋಂಗಿಲ್ಲ, ಏನ್ ಮಾತಾಡೋಂಗಿಲ್ಲ, ಏನೂ ಇಲ್ಲ. ಆಮೇಲೆ ಆದ್ರೆ ಮನಸ್ಸು ಎಷ್ಟು ಬೇಸರ ಆಗಿತ್ತು,
ಹತಾಶೆ ಆಗ್ಬಿಟ್ಟಿತ್ತು, ಒಂದು ಇಕ್ಕಟ್ಟ ಸಿಗಾಕೊಂಡಿದ್ರಲ್ಲವರು. ಒಂದ್ ದಿವಸ ಇದ್ದಕ್ಕಿದ್ದಂಗೆ ಯಾರಿಗೂ ಹೇಳ್ದೆ ಕೇಳ್ದೆ ಅವರು ಮನೆ ಬಿಟ್ಟು ಹೋಗ್ತಾರೆ. ಯಾಕೆಂದ್ರೆ ಪ್ರಕೃತಿ ಎಷ್ಟು ಪ್ರೀತಿಸ್ತಾ ಇದ್ರು ಅವರು ಪ್ರಕೃತಿನ ಅಂದ್ರೆ, ಆ ಮರನ್ ಬೆಳೆಸಿ ಆ ಮರಗಳ ಮುಂದೆ ಕೂತ್ಕೊಂಡು ಫಸ್ಟ್ ಕ್ಲಾಸ್ ಎಂಜಾಯ್ ಮಾಡ್ತಾ ಇದ್ದವರು, ಆ ಮರ ಯಾವಾಗ ಹೋಗ್ಬಿಡ್ತೋ ಅವ್ರಿಗೆ ಜೀವನನೇ ಬೇಸರ ಆಗ್ಬಿಡುತ್ತೆ. ಅವ್ರಿಗೆ ಇದೇನ್ ಪ್ರಯೋಜನ, ಇದು ಯಾಕೆ ಹಿಂಗಾಗೋಯ್ತು, ನಾನು ಎಲ್ಲಾ ಬಿಟ್ಬಿಟ್ಟು ನಾನು ವೈರಾಗಿ ಅಂತ ಹೇಳ್ಕೊಂಡವನು ಇದ್ರ ಮೇಲೆ ಆಸೆ ಬಂದ್ಬಿಡ್ತಲ್ಲ. ಅಂದ್ರೆ ಪ್ರಕೃತಿ ಮೇಲೆ ಕೂಡ ನನಗೆ ಆಸೆ ಬಂದಿದೆ. ಪ್ರಕೃತಿಯ ಭಾಗ ನಾನು. ಈ ಪ್ರಕೃತಿಯನ್ನು ನಾನು ನಂಬಿ ಅದನ್ನು ಬೆಳೆಸಿ ಅದನ್ನು ಚೆನ್ನಾಗಿ ನೋಡ್ಕೊಂಡು ಎಲ್ಲ ಮಾಡಿದ ಮೇಲೆ ಕೂಡ ಅದ್ರ ಮೇಲೆ ಯಾಕೆ ನಾನು ಆಸೆ ಪಟ್ಕೊಂಡೆ. ಅಯ್ಯೋ ಏನಪ್ಪ ಹಿಂಗಾಗ್ಬಿಡ್ತಲ್ಲ, ನಾನು ಹಾಗಾದ್ರೆ ಇದ್ದು ಏನ್ ಪ್ರಯೋಜನ, ಇದು ಯಾಕೆ ಈ ಥರ ಆಗ್ಬಿಡುತ್ತೆ ಅಂತ ಅವ್ರ ಮನಸ್ಸಲ್ಲಿ ಬಹಳ ಇದಾಗ್ಬಿಡುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಸೀದಾ ಮನೆ ಬಿಟ್ಕೊಂಡು ಹೋಗ್ತಾರೆ. ಹೋಗಿ ಹತ್ತಿರದಲ್ಲಿ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ವಯಸ್ಸಾಗಿತ್ತು, ನಿರ್ಬಲರಾಗಿದ್ರು, ನಿಶಕ್ತಿ ಇತ್ತು, ಎಲ್ಲ ಇತ್ತು. ಅಲ್ಲಿ ಅನಾಥ ಅಂದ್ರೆ ಅಲ್ಲೇ ಹೋಗಿ ಮಲಗ್ತಾರೆ, ಅಲ್ಲೇ ತೀರ್ಕೊಂಡ್ಬಿಡ್ತಾರೆ, ಅಲ್ಲೇ ಅವ್ರ ಮೃತ್ಯು ಆಗ್ಬಿಡ್ತದೆ. ಜನ ಎಲ್ಲ ಬಂದು ನೋಡ್ತಾರೆ, ಅಷ್ಟರೊಳಗೆ ಎಲ್ಲ ಮುಗಿದೋಗಿರ್ತದೆ. ಆದ್ರೆ ಇವತ್ತವರೆಗೂ ಅವರು ಯಾಕೆ ಸತ್ತಿದ್ದು ಅಂತ ಒಂದು ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ಮರ ಹೋದ ದುಃಖವೇ, ಹೆಂಡತಿ ತನ್ನ ಔದಾರ್ಯಕ್ಕೆ ಅಡ್ಡಿ ಆದಲೆಂಬ ಬೇಸರವೇ, ಸ್ವಾಮಿಯ ಓನರ್ಶಿಪ್ ಕೂಡದೆಂದು ಬುದ್ಧಿ ಹೇಳುತ್ತಿರುವಲ್ಲಿ ಮರ ತನ್ನದೆಂಬ ಅಭಿಮಾನ ಕಾಡಿತೆಂಬ ಉದ್ವೇಗವೇ, ಅವರ ಜೀವ ಈ ಭಾವ ಯಾವುದಲ್ಲಿ ತೊಳುತ್ತಾ ಮುಗಿಯಿತು. ಇಲ್ಲ, ಮೂರೂ ಭಾವ ಆ ವಯಸ್ಸಿನ ಸಾಯು ವೇಳೆ ತುಮುಲ ಮಾಡಿದವೋ, ಈಗ ಅದನ್ನ ಯಾರು ಹೇಳುವಂತಿಲ್ಲ. ಅದು ಪ್ರಶ್ನೆಯಾಗೆ ಉಳಿದುಬಿಟ್ಟಿದೆ. ಇಷ್ಟು ಹೇಳಿ ಈ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಶುಭವಾಗಲಿ.